ಎಲ್ರಿಗೂ ನಮಸ್ಕಾರ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕಾಲಚಕ್ರ ತನ್ನ ಪಥದಲ್ಲಿ ಉರುಳುತ್ತಾ ನನ್ನ ಜೀವನದ ಅತ್ಯಂತ ಸುಂದರವಾದ ದಿನ ನನ್ನ ಹುಟ್ಟುಹಬ್ಬದ ದಿನ. ಈ ಮುದ್ದು ಮಕ್ಕಳ ಮುಗ್ಧ ಮನಸ್ಸಿನ ಈ ತೋಟದಲ್ಲಿ ನಾನು ಕೂಡ ಅರಳುತ್ತಿರುವ ಹೂ ಎಂದು ಹೇಳಬಹುದು. ನಾನು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದು 24 ವರ್ಷ ಗತಿಸಿದವು. ಈ ಶಾಲೆಗೆ ಬಂದಾಗಿನಿಂದ ಇಲ್ಲಿಯ ಮಕ್ಕಳು ನನ್ನ ಹುಟ್ಟುಹಬ್ಬದ ದಿನ ಎಷ್ಟು ಸಂಭ್ರಮದಿಂದ ಇರ್ತಾರೆ ಅಂದರೆ ಅದನ್ನು ಪದಗಳಿಂದ ವರ್ಣಿಸಲು ಅಸಾಧ್ಯ. ಆ ಪುಟಾಣಿ ಮಕ್ಕಳು ನನ್ನ ಮೇಲಿಟ್ಟಿರುವ ಪ್ರೀತಿ, ಅವರು ಕೊಡುವ ಉಡುಗೊರೆ ಅದು ಎಷ್ಟು ಕೋಟಿ ಕೊಟ್ಟರೂ ಬೇರೆಲ್ಲೂ ಸಿಗದು. ನಾನು ಇಲ್ಲಿಗೆ ಬಂದದ್ದು ಅಕ್ಷರ ಕಲಿಸುವ ಶಿಕ್ಷಕಿಯಾಗಿ, ಆದರೆ ಈ ಮುಗ್ಧ ಮಕ್ಕಳ ಲೋಕವು ನನ್ನನ್ನೇ ರೂಪಾಂತರಗೊಳಿಸಿತು. ಹೇಗೆ ಒಬ್ಬ ಕುಂಬಾರನು ಮಣ್ಣಿಗೆ ಆಕಾರ ನೀಡುತ್ತಾನೋ ಹಾಗೆ ನಾನು ಈ ಮಕ್ಕಳಿಗೆ ರೂಪ ಕೊಡಲು ಬಂದವಳು. ಆದರೆ ಸತ್ಯವೇನೆಂದರೆ ಆ ಮಣ್ಣಿನ ಪಾವನದಿಂದ ಕುಂಬಾರನ ಕೈಗಳೇ ಪಾವನವಾಗುವಂತೆ ಈ ಮಕ್ಕಳ ಜೊತೆಯಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು. ಈ ಲೋಕದ ದೃಷ್ಟಿಯಲ್ಲಿ ನಾನು ನಿಮ್ಮ ಗುರು, ನೀವು ಶಿಷ್ಯರು. ಆದರೆ ಮಕ್ಕಳೇ, ನನ್ನ ಮನದ ದೃಷ್ಟಿಯಲ್ಲಿ ನೀವೇ ನನ್ನ ಗುರುಗಳು. ಮಕ್ಕಳೇ, ನಿಮ್ಮಿಂದ ನಾನು ಬಹಳಷ್ಟು ಕಲಿತಿದ್ದೇನೆ. ತಾಳ್ಮೆ, ಪ್ರೀತಿ, ಕ್ಷಮೆ, ಶಿಕ್ಷೆ, ನಗು, ಅಳು ಎಲ್ಲವೂ ನಿಮ್ಮಿಂದ ನಾ ಕಲಿತೆ. ನಿಮ್ಮ ತಪ್ಪುಗಳನ್ನು ತಿದ್ದುವ ಅಧಿಕಾರ ನನಗಿದೆ. ಹಾಗೆಯೇ ನಿಮ್ಮ ಮುಖದಲ್ಲಿ ನಗುವನ್ನು ಕಾಪಾಡುವುದು ನನ್ನ ಧರ್ಮ. ಪ್ರತಿದಿನ ಬೆಳಿಗ್ಗೆ ತರಗತಿಗೆ ಬರುವ ನಿಮ್ಮ ಕಣ್ಣುಗಳಲ್ಲಿ ನಾಳೆಯ ಕನಸುಗಳನ್ನು ಕಾಣುತ್ತೇನೆ. ಆ ಕನಸನ್ನು ನನಸು ಮಾಡುವ ಗುರಿ ನನ್ನದು. ನಾನು ನಿಮಗೆ ಪಾಠ ಹೇಳುವ ಶಿಕ್ಷಕಿಯಾಗಿ ನಿಮಗೆ ಕಾಣುತ್ತೇನೆ, ಆದರೆ ನಿಜವಾಗಿ ನಿಮ್ಮ ಕನಸುಗಳಿಗೆ ಬಣ್ಣ ತುಂಬುವ ಒಳ್ಳೆಯ ಪ್ರಜೆಗಳನ್ನಾಗಿ ಮಾಡುವ ಒಬ್ಬ ಸೇವಕಿ ನಾನು. ನಾಳೆ ಜಗತ್ತನ್ನು ಬೆಳಗುವ ಜ್ಯೋತಿ ನೀವು. ಆ ದೀಪಗಳು ನಂದಿ ಹೋಗದಂತೆ ಕಾಪಾಡುವುದು ನನ್ನ ಕರ್ತವ್ಯ. ನಿಮ್ಮ ಬೆಂತಟ್ಟಿ ನಾನಿದ್ದೇನೆ, ಮುಂದೆ ನಡೆಯಿರಿ ಎಂದು ಪ್ರೋತ್ಸಾಹಿಸುವ ಅಮ್ಮನೂ ಕೂಡ ನಾನಾಗುವೆ. ಪ್ರತಿದಿನ ಹೊಸ ನಗು, ಹೊಸ ಪ್ರಪಂಚ. ಈ ಅಕ್ಷರ ಯಾತ್ರೆಯಲ್ಲಿ ನಡೆದ ದಾರಿಗಿಂತ ಇನ್ನು ಮುಂದೆ ನಡೆಯುವ ದಾರಿ ಬಹಳಷ್ಟಿದೆ. ನನಗೆ ಶುಭ ಕೋರಿದ ನನ್ನ ಹಳೆಯ ವಿದ್ಯಾರ್ಥಿಗಳಿಗೆ, ಊರಿನ ಹಿರಿಯರಿಗೆ, ನನ್ನ ಸಹಪಾಠಿಗಳಿಗೆ, ನನ್ನ ಕುಟುಂಬಕ್ಕೆ ನಾನು ಯಾವಾಗಲೂ ಚಿರಋಣಿ. ನನ್ನ ಜಗತ್ತೇ ಆಗಿರುವ ನನ್ನ ಮಕ್ಕಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನನ್ನ ಕೊನೆಯ ಉಸಿರಿರುವವರೆಗೂ ಈ ನನ್ನ ಮಕ್ಕಳ ಸೇವೆ ಮಾಡುವ ಅವಕಾಶ ಕೊಡಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಥ್ಯಾಂಕ್ ಯು ಮಕ್ಕಳೇ, ಧನ್ಯವಾದಗಳು.